ನೋಡಿ ಏನಂದರೆ ಎವ್ರಿ ಇಯರ್ ಆರ್ 15,000 ಕಿಲೋಮೀಟರ್ ಸರ್ವಿಸ್ ಇದೆ. ಗಾಡಿ ಕ್ಲಾಸಿಕ್ ಲುಕ್, ಆದರೆ ಗಾಡಿ ಪರ್ಫಾರ್ಮೆನ್ಸು ಕ್ಲಾಸಿಕ್ ಥರ ಇಲ್ಲ. ಇದು ಸ್ಪೋರ್ಟ್ಸ್ ಬೈಕ್ ಥರ ಪರ್ಫಾರ್ಮೆನ್ಸು, ಲುಕ್ ಮಾತ್ರ ಕ್ಲಾಸಿಕ್ಕು. 160 ವಾಟ್ಸಪ್ ಸ್ಕ್ವಾಡ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾವಿದ್ದೀರಿ ಇವತ್ತು STRR ಅಲ್ಲಿ. ನಮ್ಮ ಮುಂದೆ ಇದೆ ಟ್ರಾಂಪ್ ಸ್ಪೀಡ್ 400. ಸೊ ಇದನ್ನು ಆಲ್ರೆಡಿ ಒಂದು ರಿವ್ಯೂ ಮಾಡಿದ್ದೀನಿ ನಾನು, ಮತ್ತೊಂದು ಸರಿ ಮಾಡ್ತಾಯಿದ್ದೀನಿ. ಬಿಕಾಸ್ ನಾವೀಗ ಡ್ರ್ಯಾಗ್ ರೇಸ್ ಒಂದು ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ NS ವರ್ಸಸ್ ಸ್ಪೀಡ್ 400. ಸೊ ಈ ಗಾಡಿ ಆಲ್ಮೋಸ್ಟ್ 3 lakhs ಚೇಂಜ್ ಬರುತ್ತೆ. ಸೊ ಒಳ್ಳೆ ಅಪೋಲೋ ಆಲ್ಫಾ ಟೈರ್ ಕೊಟ್ಟಿದ್ದಾರೆ. 40 bhp 37.5 Nm ಟಾರ್ಕು, ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಸೊ ಟ್ರಾಂಪ್ ಟೆಕ್ನಾಲಜಿ ಇದು. ಸೊ ಇದರದ್ದು ಮೇಯ್ನು ಏನಂದರೆ ಎವ್ರಿ ಇಯರ್ ಆರ್ 15,000 ಕಿಲೋಮೀಟರ್ ಸರ್ವಿಸ್ ಇದೆ. ಗಾಡಿ ಕ್ಲಾಸಿಕ್ ಲುಕ್, ಆದರೆ ಗಾಡಿ ಪರ್ಫಾರ್ಮೆನ್ಸು ಕ್ಲಾಸಿಕ್ ಥರ ಇಲ್ಲ. ಇದು ಸ್ಪೋರ್ಟ್ಸ್ ಬೈಕ್ ಥರ ಪರ್ಫಾರ್ಮೆನ್ಸು, ಲುಕ್ ಮಾತ್ರ ಕ್ಲಾಸಿಕ್ಕು. ಶಾರ್ಟ್ 3 ಗೇರ್ಸು, ಅಂದರೆ ಸಿಟಿಗೆ ನಿಮಗೆ ಓಡಿಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರ್ಯಾಂಪ್ ಸ್ಟ್ರೀಟ್ ವಿನ್ ಆ ಲುಕ್ಕು ಬರುತ್ತೆ ಇದು ಗಾಡಿ. ಸೊ ಓವರಾಲ್ ಗಾಡಿ ಚೆನ್ನಾಗಿದೆ, ನೋಡ್ಬೋದು ನೀವು. ಡಿಫ್ರೆಂಟ್ ಲುಕ್ಕು. ಗಾಡಿಯಲ್ಲಿ ರೈಡಿಂಗ್ ಮೋಡ್ಸ್ ಎಲ್ಲ ಏನೂ ಬರೋಲ್ಲ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ. ಸೊ ನೀವು ನೋಡ್ಬೋದು ಅನಲಾಗ್ ಮೀಟರು, TC ABS ಎಲ್ಲ ಇದೆ ನೋಡಿ. 4 ಇಂಡಿಕೇಟರ್ಸ್ ಇದೆ. ಸೊ RPM, ಗೇರ್ ಪೊಸಿಷನ್, ಸೈಡ್ ಸ್ಟ್ಯಾಂಡ್, ಟೈಮು, ಫ್ಯೂಯಲು, ರೇಂಜು, ಸೊ ಎಲ್ಲ ಇದೆ. ಬಾರ್ ಆ್ಯಂಡ್ ಮಿರರ್ಸು, ಒಳ್ಳೆ ಲುಕ್ ಇದೆ ಗಾಡಿ. ಅಡ್ಜಸ್ಟಬಲ್ ಲಿವರ್ಸು ಎಲ್ಲ ಏನಿಲ್ಲ. ಸೊ ಟ್ರ್ಯಾಂಪ್ ಲೋಗೋ, ಹೆಡ್ಲೈಟ್ ನೀವು ನೋಡ್ಬೋದು, ಸಕ್ಕತ್ತಾಗಿದೆ. ಒಳ್ಳೆ ಸಸ್ಪೆನ್ಷನ್ ಜೊತೆ. ಸೊ 13 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು. ಮತ್ತು ಇದು ಪ್ರಾಪರ್, ಅಂದರೆ ಲೈಕ್ ಪ್ರಾಪರ್ ಅಂತಲ್ಲ, ಅಂದರೆ ಇದು ನಿಮಗೆ 398 cc ಬರುತ್ತೆ ಇದು. ಗಾಡಿ ಸ್ಟಾರ್ಟ್ ಮಾಡೋಣ. ಇದು ಕ್ಲಾಸಿಕ್ ಸ್ಟೈಲು ನಿಮಗೆ. ನಮ್ಮ ಹೋಂಡಾ ಹೈನೆಸ್ಸು, RS, ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಸ್ಟೈಲ್ಸ್ ಯಾವುದಿದೆ ಅಲ್ವಾ, ಹಂಟರ್ ಗಿಂಟರ್, ಅದರ ಕಾಂಪಿಟೇಟರ್ ಇದು. ಅಣ್ಣ ತಮ್ಮ. ಬೀಟ್ ಚೆನ್ನಾಗಿದೆ, ಬಟ್ ಪ್ರಾಪರ್ ಆ ಬೀಟ್ ಇಲ್ಲ, ಬಟ್ ಚೆನ್ನಾಗಿದೆ. ಓಕೆ, ಲೆಟ್ಸ್ ಗೋ. ಬನ್ನಿ ಈಗ ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಣ, ಓಡಿಸೋಣ ಹೆಂಗಿದೆ. ಎಕ್ಸಾಸ್ಟ್ ನೋಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಫುಲ್ ಲೈಟ್ ಫೀಲ್ ಆಗುತ್ತೆ ನಿಮಗೆ ಗಾಡಿ, ಸಿಕ್ಕಾಪಟ್ಟೆ ಲೈಟ್ ಫೀಲು ನೋಡಿ. ಕ್ರೇಜಿ ಅದೆಲ್ಲ. ಸಿಟಿಗೆ ಹೇಳಿ ಮಾಡಿಸಿದ ಗಾಡಿ ಇದು. ಸ್ವಿಚ್ ಕಂಟ್ರೋಲ್ಸ್ ಹಿಂಗಿದೆ, 4 ಇಂಡಿಕೇಟರ್ಸ್. ಓಡ್ಸೋಕ್ಕಂತೂ ಮಜಾ ಕೊಡುತ್ತೆ ಗುರು. ಬಾರ್ ಆ್ಯಂಡ್ ಮಿರರ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ವ್ಯೂ ಓಡ್ಸೋಕೆ ಒಳ್ಳೆ ಮಜಾ. ಒಳ್ಳೆ ಆಡ್ಸೋಕ್ಕಂತೂ ಕ್ರೇಜಿಯಾಗಿದೆ. ಒಳ್ಳೆ ಸಸ್ಪೆನ್ಷನ್, ಡೈವಿನ್ ಆಗುತ್ತೆ. ಸ್ಲಿಪ್ಪರ್ ಕ್ಲಚ್ ಸಕ್ಕತ್ತಾಗಿದೆ. ಹಿಂಗೆ ಓವರಾಲ್ ಗಾಡಿ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ವಿಡಿಯೋಲಿ ನೀವು ಪಲ್ಸರ್ NS ವರ್ಸಸ್ ಟ್ರ್ಯಾಂಪ್ ಡ್ರ್ಯಾಗ್ ನೋಡ್ತೀರಾ. ಸೊ ಅವಾಗ ನೀವೇ ಕಂಪೇರ್ ಮಾಡಿ. ಪಲ್ಸರ್ ಇದಕ್ಕಿಂತ ರೇಟ್ ಕಡಿಮೆ ಇದೆ, ಮತ್ತು ವೆಯ್ಟ್ಲೆಸ್ ಇದೆ ಗಾಡಿ. ಸೊ ನಿಮಗೆ ಯಾವುದು ವರ್ತ್ ಅನಿಸುತ್ತೆ, 2 ವಿಡಿಯೋ ನೋಡಿ ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ತಗೊಳ್ಳಿ. ಇವೆಲ್ಲ ಮೈಲೇಜ್ ನಿಮಗೆ ಲೈಕ್ 25 to 30ವರೆಗೂ ಈಸಿಲಿ ಬರುತ್ತೆ. ಕ್ರೂಸಿಂಗ್ ಚೆನ್ನಾಗಿರುತ್ತೆ ಇದರಲ್ಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ಥ್ಯಾಂಕ್ ಯು. ಟಾಟಾ, ಬಾಯ್.